ಪುನೀತ ಕನ್ನಡಿಗರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮನೆ ಫ್ರಿಜ್ಜಲ್ಲಿ ಮುಲ್ಲಂಗಿ ಹಾಗೆ ಇತ್ತು. ಇನ್ನೊಂದಿನ ಬಿಟ್ಟಿದ್ರೂ ಅದು ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮುಲ್ಲಂಗಿಯಿಂದ ಏನಾದರೂ ಮಾಡಬೇಕು ಅಲ್ಲ ಅಂತ ಯೋಚನೆ ಮಾಡಿದೆ. ಮುಲ್ಲಂಗಿ ಸಾರು ಮಾಡೋಣ ಅಂದರೆ ಬೇಡ, ಯಾವಾಗಲೂ ತಿಂದು ಅದು ಬೋರ್ ಆಗಿರುತ್ತೆ ಅನ್ನಿಸ್ತು. ಆವಾಗ ಪಟ್ಟಂತ ನನಗೆ ಉಳಿದಿದ್ದೆ ಏನಂದರೆ ಮುಲ್ಲಂಗಿ ಚಟ್ನಿ. ಆಮೇಲೆ ನಮ್ಮಮ್ಮ ಹತ್ರ ಹೋಗಿ ಕೇಳಿದೆ, ಅಮ್ಮ ಮುಲ್ಲಂಗಿ ಚಟ್ನಿ ಹೇಗೆ ಮಾಡ್ತಾರೆ ಹೇಳ್ಕೊಡ್ತೀಯಾ ಅಂತ ಹೇಳಿದ್ರು. ನಮ್ಮಮ್ಮ ಅದೆಷ್ಟು ಈಸಿ ಗೊತ್ತೇನೆ ಮುಲ್ಲಂಗಿ ಚಟ್ನಿ, ಆಯಿತು ಮಾಡು ನಾನು ಹೇಳ್ತೀನಿ ಅಂತ ಹೇಳಿದ್ರು. ನಮ್ಮಮ್ಮ ಈಸಿ ಅಂದಿದ ತಕ್ಷಣವೇ ನನಗೇನೋ ಒಂಥರ ಖುಷಿಯಾಗಿ, ಆಯಿತು ನಾನೇ ಮಾಡ್ತೀನಿ ಹೇಳಮ್ಮ ರೆಸಿಪಿ ಅಂತ ಹೇಳಿದೆ. ನಮ್ಮಮ್ಮ ಸಿಂಪಲ್ಲಾಗಿ ಮುಲ್ಲಂಗಿ ಚಟ್ನಿ ಹೇಳ್ಕೊಟ್ರು. ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕು, ಅದ್ರ ಜೊತೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊ. ಆ್ಯಂಡ್ ಇದ್ರ ಜೊತೆಗೆ ನೀನು ಮುಲ್ಲಂಗಿ ಮತ್ತು ಈರುಳ್ಳಿನೂ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊ ಅಂತ ಹೇಳಿದ್ರು. ಇದರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಉಪ್ಪನ್ನು ಸಹ ನಾನು ಆ್ಯಡ್ ಮಾಡಿಕೊಂಡೆ. ನಮ್ಮಮ್ಮ ಹೇಳ್ಕೊಟ್ಟಿದ್ದೆಲ್ಲ ಸ್ಟೆಪ್ನು ಫಾಲೋ ಮಾಡಿ ಆ್ಯಂಡ್ ಇದು ಹುರ್ಕೊಂಡಿರೋದನ್ನು ಸಹ ತಣ್ಣಗಾಗಕ್ಕೆ ಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಸೊ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡಿಬಿಟ್ಟು ನಮ್ಮಮ್ಮ ಬಿಸಿ ಬಿಸಿ ಮುದ್ದೆ ಮಾಡಿದರು. ಬಿಸಿ ಬಿಸಿ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಜೊತೆಗೆ ನಾನು ಮಾಡಿದಂಥ ಮುಲ್ಲಂಗಿ ಚಟ್ನಿನೂ ಹಾಕ್ಕೊಂಡು ಸೈಡಲ್ಲಿ ಈರುಳ್ಳಿ ನಂಚ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸೊ ನನಗೇನಂದರೆ ಯಾವುದೇ ತರಕಾರಿ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಈ ಥರ ಮುಲ್ಲಂಗಿ ಚಟ್ನಿನ ಟ್ರೈ ಮಾಡಿದೆ.